ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಕೃಷ್ಣದೇವರಾಯರು ಕಾಲದಲ್ಲಾದಂಥ ದೇವಸ್ಥಾನ ಅಂತ ಹೇಳ್ತಾರೆ. ಅದು ಎಷ್ಟೇ ಇಸ್ವಿದಂತೂ ಇನ್ನೂ ಗ್ಯಾರಂಟಿ ಗೊತ್ತಿಲ್ಲ. ತುಂಬ ಪುರಾತನ ಕಾಲದ ದೇವಸ್ಥಾನ. ಬಹಳ ಭಕ್ತಿಯಿಂದ ಭಕ್ತಾದಿಗಳಿಗೆ ಭಾಳ ಅನುಕೂಲವಾಗಿ ಭಕ್ತಾದಿಗಳು ಕೇಳ್ಕೊಂಡಿದ್ದೆಲ್ಲ ದೇವರು ನಡೆಸ್ಕೊಡ್ತಾರೆ. ಅದರಿಂದ ಮಂಗಳವಾರ ಮತ್ತು ಶನಿವಾರ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಈ ದೇವಸ್ಥಾನದ ಜಾತ್ರೆ ಹೋಳಿ ಹುಣ್ಣಿಮೆ ದಿವಸ ನಡೆಯುತ್ತೆ. ಹೋಳಿ ಹುಣ್ಣಿಮೆ ದಿವಸ ಜಾತ್ರೆ ನಡೆಯುತ್ತೆ. ಹೋಳಿ ಹುಣ್ಣಿಮೆಗಿಂತ 5 ದಿವಸ ಮುಂಚೆ ಜಾತ್ರೆ ಶುರುವಾಗುತ್ತೆ. ಜಾತ್ರೆ ಆಗಿ ಮಾರನೇ ದಿವಸಕ್ಕೆ ಇನ್ನೂ 4 ದಿವಸ ಜಾತ್ರೆ ನಡೆಯುತ್ತೆ. ಹೋಳಿ ಹುಣ್ಣಿಮೆ ದಿವಸ ವಿಶೇಷ ಏನಂದರೆ ದೇವ್ರದ್ದು ಒಂದು ರಥೋತ್ಸವ ಆಗುತ್ತೆ. ವಿಜೃಂಭಣೆಯಿಂದ ರಥೋತ್ಸವ ಮಾಡ್ತಾರೆ. ರಥೋತ್ಸವ ಆದಮೇಲೆ ರಾತ್ರಿ ಹೂವಿನ ಪಾಲಕ್ಕಿ, ಮನೆ ಸೇವೆ, ಬಾಯಿ ಬೀಗ, ಆರತಿ ಇವೆಲ್ಲ ನಡೆಯುತ್ತೆ. ಇದೆಲ್ಲ ನಡೆದಂಥ ನಂತರ ಬೆಳಗಿನ ಜಾವ ಅಖಂಡ ಸೇವೆ ಆಗುತ್ತೆ. ಅಖಂಡ ಸೇವೆ ಅಂದರೆ ಈ ನಮ್ಮ ದೇವಸ್ಥಾನದ ದಾಸಪ್ಪನವರು ಇಲ್ಲಿ ಬಂದು ಉಪವಾಸ ಇರ್ತಾರೆ. ಉಪವಾಸ ಇದ್ದು ಅವರಿಗೆ ಇದು ಮಾಡಿ ಅಲ್ಲಿ RPC ಲೇಔಟಲ್ಲಿ ಒಂದು ಬಾವಿ ಇದೆ. ಬೆಳಗಿನ ಜಾವ ಅವ್ರಿಗೆ ಬಾವಿ ತ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಇಲ್ಲಿಂದ ಅಖಂಡ ಅದು ನೋಡಬೇಕು. ಅಖಂಡದು ತೋರಿಸ್ತಾರೆ. ಮುಂದೆಗಡೆ ಗರುಡಗಮನದ ಮೇಲೆ ಹಾಕ್ತಾರೆ. ಹಾಕಿದಾಗ ಅದ್ರ ಮೇಲೆ ನಿಂತ್ಕೊಂಡು ವಾಗ್ದಾನ ಮಾಡ್ತಾರೆ. ಮಳೆ ಯಾವಾಗ ಹೋಯ್ತೆ, ಬೆಳೆ ಯಾವಾಗ, ಕ್ಷೇಮ, ಆರ್ಥಿಕ ಪರಿಸ್ಥಿತಿ, ಪ್ರಜೆಗಳಿಗೆ, ಪ್ರಾಣಿಗಳಿಗೆ, ಗ್ರಾಮಕ್ಕೆ ಏನು ಅಂತ ಎಲ್ಲ ಅವರು ವಾಗ್ದಾನ ಮಾಡ್ತಾರೆ. ಕಷ್ಟ ಅಂತ ಹೇಳ್ತಾರೆ, ಆಗುವಂಥದ್ದನ್ನ ಆಗೈತೆ ಅಂತ ಹೇಳ್ತಾರೆ. ಇದು ಈ ದೇವಸ್ಥಾನದ ವಿಶೇಷತೆ. ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಶನಿವಾರ ತುಂಬ ಭಕ್ತಾದಿಗಳು ಬಂದು ಹೋಗ್ತಾರೆ. ಇದು ಸುಮಾರು ಒಂದು 500 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂತಹ ದೇವಾಲಯ ಇದು. ಈ ಪುರಾತನ ಕಾಲದಲ್ಲಿ ಮಾಡಿದಂತಹ ಏನು ಕಾರ್ಯಗಳು, ಧರ್ಮ ಕಾರ್ಯಗಳು ಏನು ಬಿಡ್ತದೆ, ಅದನ್ನು ಇವತ್ತು ಸಹ ಚಾಚು ತಪ್ಪದೆ ಪ್ರತಿ ಕಾಮನ ಹೋಳಿ ಹಬ್ಬದ ದಿವಸ ಜಾತ್ರೆಯನ್ನು ಮಹಾರಥೋತ್ಸವ ಹಾಗೂ ಇದಕ್ಕೆ ಸಂಬಂಧಪಟ್ಟಂಗೆ ಪೌರ್ಣಿಮೆಯ ಮಾರನೇ ಬೆಳಗ್ಗೆ 5 ಗಂಟೆಗೆ ನಮ್ಮ ಅಖಂಡ ದೀಪ ಸೇವೆ ಉತ್ಸವವನ್ನು ಮಾಡ್ತೀವಿ. ಅದಲ್ಲದೆ ದಿನನಿತ್ಯದ ಜಾತ್ರೆ ರಥೋತ್ಸವದ ಹಿಂದೆ 4 ದಿನ, ಜಾತ್ರೆ ಆದಮೇಲೆ 4 ದಿನ ಉತ್ಸವಗಳನ್ನು ಭಾಳ ವಿಶೇಷವಾಗಿ ಮಾಡ್ತೀವಿ. ಈ ದೇವಸ್ಥಾನಕ್ಕೆ ಬರ್ತಕ್ಕಂತಹ ಅನೇಕ ಭಕ್ತರು ತುಂಬ ಅವರ ದೇವರ ಮನೆತನದ ದೇವರುಗಳಾಗಿರ್ತವೆ. ತುಂಬ ಭಕ್ತಿಪೂರ್ವಕವಾಗಿ ಈ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ. ಅವರಿಗೆ ಏನು ಬೇಕೋ ಅದನ್ನು ಎಲ್ಲ ಸೌಕರ್ಯಗಳನ್ನು ಸಹ ನಮ್ಮ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಮತ್ತು ಗ್ರಾಮಸ್ಥರ ವತಿಯಿಂದ ಅದನ್ನು ಮಾಡಿಕೊಡ್ತಾಯಿದ್ದೀವಿ. ಇಲ್ಲಿ ಈ ದೇವಸ್ಥಾನ ತುಂಬ ಹಳೆಯದಾಗಿರೋದ್ರಿಂದ ಏನೇ ಒಂದು ನಮ್ಮ ಕಷ್ಟ ಕಾರ್ಪಣ್ಯಗಳು ಇದ್ದರೂ ಸಹ ದೇವರಲ್ಲಿ ತೋಡ್ಕೊಂಡಾಗ ಅದನ್ನು ಅವರಿಗೆ ಪರಿಹಾರ ಮಾಡುತ್ತೆ. ಆ ಪರಿಹಾರ ಮಾಡಿದ್ದು ಭಕ್ತರಿಗೆ ಗೊತ್ತಾದ ಮೇಲೆ ಅದು ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಅವ್ರು ತಮ್ಮ ಕೈಲಾದಂತಹ ಧಾನ್ಯಗಳನ್ನು ಸಹಾಯ ಮಾಡಿ ನಮ್ಮ ಜಾತ್ರೆಗಳಿಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾಯಿದ್ದಾರೆ. ಇದಲ್ಲದೆ ದಸರಾ ಉತ್ಸವಗಳು ಸಹ ನಮ್ಮದು ಜೋಡಿ ಗ್ರಾಮ ಆಗಿರೋದ್ರಿಂದ ನಮ್ಮ ದೇವಸ್ಥಾನ 7 ಹಳ್ಳಿಗಳ ಒಂದು ದೇವಾಲಯದ ಟ್ರಸ್ಟ್ ಆಗಿದೆ. ಇದು ಎಲ್ಲ ಹಳ್ಳಿಗಳಿಂದನೂ ಸಹ ದೇವಸ್ಥಾನಕ್ಕೆ ಇಲ್ಲಿ ಟ್ರಸ್ಟಿಗಳು ಇದ್ದಾರೆ. ಎಲ್ಲ ಭಕ್ತಾದಿಗಳು 3 ಊರಿಂದನೂ ಸಹ ಬರ್ತಾರೆ. ಅದಲ್ಲದೆ ವಿಜಯದಶಮಿ ದಿವಸ ನಮ್ಮ ವಿಜಯನಗರದಲ್ಲಿ ಅಕ್ಕಪಕ್ಕದ ದೇವಾಲಯಗಳು ಹೊಸಳ್ಳಿಯ ಮಹೇಶ್ವರಮ್ಮ ಮಾರಮ್ಮ, ಮಾರನಹಳ್ಳಿಯ ಮಹೇಶ್ವರಮ್ಮ ಮತ್ತು ನಮ್ಮ ಮುರುಳಪಳ್ಳಿದ ಈಶ್ವರ, BHL ಟೌನ್ಶಿಪ್ನ ವಿನಾಯಕ ಮತ್ತು ಇತರ ದೇವರುಗಳು ಎಲ್ಲ ಒಂದು ಕಡೆ ಸೇರಿ ಬನ್ನಿ ಮಂಟಪಕ್ಕೆ ಪೂಜೆ ಮಾಡಿ ಬನ್ನಿಯನ್ನು ಸುಟ್ಟು ದೇವರಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಭಕ್ತಾದಿಗಳು ತೋರಿಸ್ತಾರೆ. ಅದರಿಂದ ಭಾಳ ವಿಶೇಷ ನಡೆಯೋದ್ರಿಂದ ಇದು ನಮ್ಮಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಭಾಳ ವಿಶೇಷ. ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರ ವಿಶೇಷವಾಗಿ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾರೆ ಅಂತ ನಾನು ಹೇಳೋಕ್ಕೆ ಇಚ್ಛಿಸ್ತೀನಿ.